ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 6ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 2 ರೇಖೆಗಳು ಮತ್ತು ಕೋನಗಳು. ಹಿಂದಿನ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 22ರಿಂದ ಪೇಜ್ ನಂಬರ್ 29ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಪೇಜ್ ನಂಬರ್ 30ರಿಂದ ಪೇಜ್ ನಂಬರ್ 40ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಇಲ್ಲಿ ಕೋನಗಳ ಬಗ್ಗೆ ಕೊಡಲಾಗಿದೆ. ವೃತ್ತಗಳಲ್ಲಿ ಉಂಟಾಗುವಂತಹ ಕೋನಗಳನ್ನು ಇಲ್ಲಿ ನೀವು ನೋಡಬಹುದು. ಇಲ್ಲಿ ಅಳತೆಗಳನ್ನು ಡಿಗ್ರಿಗಳಲ್ಲಿ ಬರೆಯಿರಿ ಎಂದು ಹೇಳಿದ್ದಾರೆ. ಪ್ರಶ್ನೆಯನ್ನು ಗಮನಿಸಿ. ಕಂಡುಹಿಡಿಯಿರಿ ಎಂದು ಪ್ರಶ್ನೆಯನ್ನು ಕೊಡಲಾಗಿದೆ. ಈಗ ನಾವು ಕಂಡುಹಿಡಿಯಿರಿ ಎಂದು ಕೊಟ್ಟಿರುವಂತಹ ಪ್ರಶ್ನೆಗೆ ಉತ್ತರಿಸೋಣ. ಇಲ್ಲಿ ನೀವು ಒಂದು ಕೋನ ಮಾಪಕದ ಚಿತ್ರವನ್ನು ನೋಡಬಹುದಾಗಿದೆ. ಪ್ರಶ್ನೆ ನಂಬರ್ 1, ಮುಂದೆ ನೀಡಿರುವ ಕೋನಗಳ ಅಳತೆಗಳನ್ನು ಬರೆಯಿರಿ. ಮೊದಲನೆಯದಾಗಿ KAL ಕೋನದ ಅಳತೆಯನ್ನು ನಾವು ಬರೆಯಬೇಕಾಗಿದೆ. ಚಿತ್ರದಲ್ಲಿ ಗಮನಿಸಿ, KAL ಈ ಕೋನದ ಅಳತೆಯನ್ನು ನಾವು ಬರೆಯಬೇಕು. ಇಲ್ಲಿ ಕೋನವನ್ನು ಅಳೆದು ಬರೆದಿರುವಂಥದ್ದನ್ನು ನಾವು ಇಲ್ಲಿ ತೋರಿಸಿದ್ದೇವೆ. ಮೊದಲನೆಯದಾಗಿ ಚಿತ್ರವನ್ನು ಗಮನಿಸಿ. ಇಲ್ಲಿ KAL ಕೋನವನ್ನು ಕಂಡುಹಿಡಿಯಲು ಹೇಳಿದ್ದಾರೆ. ಮೊದಲನೆಯದಾಗಿ KAL ಕೋನ 30 ಡಿಗ್ರಿ ಎಂದು ನಾವು ಬರೆದಿದ್ದೇವೆ. ನೀವು ಒಂದು ವಿಭಾಗಕ್ಕೆ 10ರಂತೆ ಇಲ್ಲಿ 3 ವಿಭಾಗಗಳನ್ನು ನೋಡುತ್ತಿದ್ದೀರಿ. 10ರಿಂದ 3ಅನ್ನು ಗುಣಿಸಿದಾಗ 30 ಬರುತ್ತದೆ. ಆದ್ದರಿಂದ ಇಲ್ಲಿ 3 ವಿಭಾಗಗಳಿವೆ. 30 ಡಿಗ್ರಿ ಎಂದು ಬರೆದುಕೊಳ್ಳಿ. KAL ಕೋನ 30 ಡಿಗ್ರಿ. ನಂತರ ಈ ಕೋನದ ಶೃಂಗವು ಕೋನ ಮಾಪಕದ ಕೇಂದ್ರದೊಂದಿಗೆ ಐಕ್ಯವಾಗಿರುವುದನ್ನು ಗಮನಿಸಿ ಮತ್ತು AL ನಡುವಿನ 1 ಡಿಗ್ರಿ ಕೋನದ ಅಧಿಕ ಸಂಖ್ಯೆಯು KALನ ಅಳತೆಯನ್ನು ನೀಡುತ್ತದೆ. ಆದ್ದರಿಂದ ಎಣಿಸುವ ಮೂಲಕ ನಾವು ಕೋನ KAL = 30 ಡಿಗ್ರಿ ಎಂದು ಪಡೆಯುತ್ತೇವೆ. ಮಧ್ಯಮ ಗಾತ್ರದ ಮತ್ತು ದೊಡ್ಡ ಗಾತ್ರದ ಗುರುತುಗಳನ್ನು ಬಳಸಿಕೊಂಡು ಘಟಕಗಳ ಸಂಖ್ಯೆಯನ್ನು 5 ಅಥವಾ 10ಗಳಲ್ಲಿ ಎಣಿಸಲು ಸಾಧ್ಯವೇ ಎಂದು ಕೇಳಿದ್ದಾರೆ. B ಪ್ರಶ್ನೆಯಲ್ಲಿ ಕೋನ WAL ಕೋನ ಮತ್ತು C ಪ್ರಶ್ನೆಯಲ್ಲಿ TAK ಕೋನದ ಅಳತೆಯನ್ನು ನಾವು ಕಂಡುಹಿಡಿಯಬೇಕು. ಈಗ B ಕೋನವನ್ನು ನೋಡೋಣ. WAL ಕೋನವನ್ನು ನೀವು ಗಮನಿಸಬಹುದು. ಇಲ್ಲಿ 5 ವಿಭಾಗಗಳನ್ನು ಮಾಡಲಾಗಿದೆ. ಆದ್ದರಿಂದ ಪ್ರತಿಯೊಂದು ವಿಭಾಗಕ್ಕೆ ನಾವು 10ರಂತೆ ಅಥವಾ 10 ಡಿಗ್ರಿಯಂತೆ ಎಣಿಸಿದಾಗ 50 ಡಿಗ್ರಿಯನ್ನು ಪಡೆಯುತ್ತಿದ್ದೇವೆ. ಆದ್ದರಿಂದ ಕೋನ WAL = 50 ಡಿಗ್ರಿ. ಸಿ ಕೋನ TAK ಕೋನ TAK ಕೋನವನ್ನು ಗಮನಿಸಿ. TAK ಕೋನವನ್ನು ನಾವು ಈಗ ಎಲ್ಲ ಭಾಗಗಳನ್ನು ಎಣಿಸಿದಾಗ ಒಟ್ಟು 12 ಭಾಗಗಳಾಗಿ ವಿಭಾಗಿಸಿದ್ದಾರೆ. ಪ್ರತಿಯೊಂದಕ್ಕೂ 10 ಡಿಗ್ರಿಯಂತೆ ನಾವು 12 ವಿಭಾಗಕ್ಕೆ 120 ಡಿಗ್ರಿ ಎಂದು ಬರೆಯಬೇಕು. ಆದ್ದರಿಂದ ಸಿ ಕೋನ TAK = 120 ಡಿಗ್ರಿ ಎಂದು ಬರೆದುಕೊಳ್ಳಿ. ಇಲ್ಲಿ ನಾವು ಕಂಡುಹಿಡಿಯಿರಿ ಎಂದು ಕೊಟ್ಟಿರುವಂತಹ ಪ್ರಶ್ನೆಗೆ ಉತ್ತರಿಸಿದ್ದೇವೆ. ನಂತರದಲ್ಲಿ ಗುರುತು ಮಾಡಿದ ಕೋನ ಮಾಪಕ ಎಂದು ಕೊಟ್ಟಿದ್ದಾರೆ. ಕೋನ ಮಾಪಕದ ಬಗ್ಗೆ ಇಲ್ಲಿ ಕೊಡಲಾಗಿದೆ. ನಂತರದಲ್ಲಿ ಚಿತ್ರದಲ್ಲಿ ವಿವಿಧ ಕೋನಗಳನ್ನು ಹೆಸರಿಸಿ ಒಂದು ಕೋನ ಮಾಪಕವನ್ನು ತೋರಿಸಿದ್ದಾರೆ. ಇಲ್ಲಿ ನೀವು ಕೋನಗಳನ್ನು ಗಮನಿಸಿಕೊಳ್ಳಿ. ನಂತರ ನೀವು ಇಲ್ಲಿ ನಿಮ್ಮದೇ ಕೋನ ಮಾಪಕ ಮಾಡಿ ಎಂದು ಒಂದು ಚಟುವಟಿಕೆಯನ್ನು ಕೊಡಲಾಗಿದೆ. ಇಲ್ಲಿ ಚಟುವಟಿಕೆಗಳನ್ನು ನೋಡಿಕೊಳ್ಳಿ. ನಂತರ ಮುಂದಿರುವಂತಹ ಪ್ರಶ್ನೆಗಳಿಗೆ ನಾವು ಉತ್ತರಿಸೋಣ. ಪೇಜ್ ನಂಬರ್ 36ರಲ್ಲಿ ಚಟುವಟಿಕೆಯನ್ನು ನೀಡಲಾಗಿದೆ. ಈಗ ಮುಂದೆ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸೋಣ. ಕಂಡುಹಿಡಿಯಿರಿ ಎಂದು ನೀವು ಪ್ರಶ್ನೆಯನ್ನು ಗಮನಿಸಬಹುದು. ಪ್ರಶ್ನೆ ನಂಬರ್ 1, ನಿಮ್ಮ ಕೋನ ಮಾಪಕವನ್ನು ಬಳಸಿ ಮುಂದಿನ ಕೋನಗಳ ಅಳತೆಗಳನ್ನು ಡಿಗ್ರಿಗಳಲ್ಲಿ ಕಂಡುಹಿಡಿಯಿರಿ. ಇಲ್ಲಿ ಕೋನವನ್ನು ಕಂಡುಹಿಡಿಯಬೇಕಾಗಿದೆ. ನಿಮ್ಮ ಕೋನ ಮಾಪಕವನ್ನು ಬಳಸಿ ಇಲ್ಲಿ ಮುಂದಿನ ಕೋನಗಳ ಅಳತೆಯನ್ನು ಬರೆಯಬೇಕು. ನೀವು ಕೋನ ಮಾಪಕವನ್ನು ತೆಗೆದುಕೊಂಡು ಕೊಟ್ಟಿರುವ ಕೋನಗಳನ್ನು ಇಲ್ಲಿ ಅಳೆಯಬೇಕಾಗಿದೆ. ಇಲ್ಲಿ ನಾವು ಒಂದು ಚಿತ್ರದಲ್ಲಿ ಕೋನ ಮಾಪಕದ ಚಿತ್ರವನ್ನು ಇರಿಸಿ ತೋರಿಸಿದ್ದೇವೆ. ಅದೇ ರೀತಿಯಲ್ಲಿ ಇಲ್ಲಿ ಉಳಿದಂತಹ ಚಿತ್ರಗಳಿಗೂ ಕೂಡ ಕೋನ ಮಾಪಕವನ್ನು ಇರಿಸಿ ಸರಿಯಾದ ಉತ್ತರವನ್ನು ಡಿಗ್ರಿಯೊಂದಿಗೆ ಬರೆಯಿರಿ. ಪ್ರಶ್ನೆ ನಂಬರ್ 2, ನಿಮ್ಮ ಕೋನ ಮಾಪಕವನ್ನು ಬಳಸಿ ತರಗತಿಯಲ್ಲಿನ ವಿವಿಧ ಕೋನಗಳ ಅಳತೆಗಳನ್ನು ಡಿಗ್ರಿಗಳಲ್ಲಿ ಕಂಡುಹಿಡಿಯಿರಿ. ಇಲ್ಲಿ ನಾವು ಉದಾಹರಣೆಯಾಗಿ ತರಗತಿಯಲ್ಲಿನ ವಿವಿಧ ಕೋನಗಳನ್ನು ಕಂಡುಹಿಡಿಯುವಾಗ ಕಿಟಕಿ, ಟೇಬಲ್ ಮತ್ತು ಬಾಗಿಲು ಎಂದು ತೆಗೆದುಕೊಂಡಿದ್ದೇವೆ. ಇಲ್ಲಿ ಕೋನ ಮಾಪಕವನ್ನು ಬಳಸಿ ತರಗತಿಯಲ್ಲಿರುವಂತಹ ವಿವಿಧ ಕೋನಗಳ ಅಳತೆಯನ್ನು ಬರೆಯಬೇಕು. ಇಲ್ಲಿ ನೀವು ಕಿಟಕಿಯಲ್ಲಿ 90 ಡಿಗ್ರಿ ಕೋನ ಅಂದರೆ ಲಂಬ ಕೋನವನ್ನು ನೋಡಬಹುದಾಗಿದೆ. ಟೇಬಲ್ಗಳಲ್ಲೂ ಕೂಡ ನೀವು ಲಂಬ ಕೋನವನ್ನು ನೋಡಬಹುದು. ಬಾಗಿಲುಗಳಲ್ಲಿ ಲಂಬ ಕೋನ, ವಿಶಾಲ ಕೋನ ಈ ರೀತಿಯ ಕೋನಗಳನ್ನು ನೋಡಬಹುದಾಗಿದೆ. ನೀವು ನಿಮ್ಮ ತರಗತಿಯಲ್ಲಿ ಇರುವಂತಹ ಬೇರೆ ಬೇರೆ ವಸ್ತುಗಳ ಕೋನಗಳನ್ನು ಅಳೆಯಿರಿ.
ಪ್ರಶ್ನೆ ನಂಬರ್ 3, ಮುಂದೆ ನೀಡಲಾದ ಕೋನಗಳಿಗೆ ಅಳತೆಗಳನ್ನು ಡಿಗ್ರಿಗಳಲ್ಲಿ ಕಂಡುಹಿಡಿಯಿರಿ. ನಿಮ್ಮ ಕಾಗದದ ಕೋನ ಮಾಪಕವನ್ನು ಇಲ್ಲಿ ಬಳಸಬಹುದೇ ಪರಿಶೀಲಿಸಿ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಚಿತ್ರದಲ್ಲಿ ನೀವು ನೋಡಬಹುದು ಕೋನ ಮಾಪಕದ ಚಿತ್ರವನ್ನು ತೋರಿಸಿದ್ದೇವೆ. ಅದೇ ರೀತಿಯಲ್ಲಿ ನೀವು ಕೋನ ಮಾಪಕವನ್ನು ಇರಿಸಿ ಕೋನವನ್ನು ಕಂಡುಹಿಡಿಯಿರಿ. ಉತ್ತರದಲ್ಲಿ ನೀವು ಕೋನ ಮಾಪಕವನ್ನು ತೆಗೆದುಕೊಂಡು ಕೊಟ್ಟಿರುವ ಕೋನವನ್ನು ಅಳೆಯಿರಿ ಎಂದು ಬರೆದಿದ್ದೇವೆ. ಇಲ್ಲಿ ನೀವು ನಿಮ್ಮ ಪುಸ್ತಕದಲ್ಲಿರುವಂತಹ ಕೋನವನ್ನು ನಿಮ್ಮ ಕೋನ ಮಾಪಕದಿಂದ ಅಳೆತು ಸರಿಯಾದಂತಹ ಅಳತೆಯನ್ನು ಬರೆಯಬೇಕಾಗಿದೆ. ಪ್ರಶ್ನೆ ನಂಬರ್ 4, ಕೋನ ಮಾಪಕವನ್ನು ಬಳಸಿ ಮುಂದೆ ನೀಡಲಾದ ಕೋನದ ಅಳತೆಗಳನ್ನು ಡಿಗ್ರಿಗಳಲ್ಲಿ ನೀವು ಹೇಗೆ ಕಂಡುಹಿಡಿಯಬಹುದು ಎಂದು ಕೊಟ್ಟಿದ್ದಾರೆ. ಮೊದಲನೆಯದಾಗಿ ಚಿತ್ರವೊಂದನ್ನು ಗಮನಿಸಿ. ಪೆನ್ಸಿಲ್ ಗೆರೆ ಎಂದು ನಾವು ಕೊಟ್ಟಿದ್ದೇವೆ. ಹಂತ 1, ಕೊಟ್ಟಿರುವ ರೇಖೆಗಳಿಗೆ ಯಾವುದಾದರೂ ಒಂದು ಗೆರೆಗೆ 90 ಡಿಗ್ರಿ ಆಗುವಂತೆ ಒಂದು ಪೆನ್ಸಿಲ್ ಗೆರೆ ಎರೆದುಕೊಳ್ಳಿ ಎಂದು ನಾವು ಬರೆದಿದ್ದೇವೆ. ಮೊದಲನೆಯದಾಗಿ ಕೊಟ್ಟಿರುವಂತಹ ರೇಖೆಗೆ ಒಂದು ಅಥವಾ ಕೊಟ್ಟಿರುವಂತಹ ರೇಖೆಗಳಿಗೆ ಯಾವುದಾದರೂ ಒಂದು ಗೆರೆಗೆ 90 ಡಿಗ್ರಿ ಆಗುವಂತೆ ನಾವು ಪೆನ್ಸಿಲ್ನಿಂದ ಒಂದು ಗೆರೆಯನ್ನು ಎಳೆಯಬೇಕು. ನಂತರದಲ್ಲಿ ಹಂತ 2 ಗಮನಿಸಿ. ಹಂತ 2, 90 ಡಿಗ್ರಿ ಕೋನವನ್ನು ಅಳೆಯಿರಿ. ಅಲ್ಲಿ ಬಂದಿರುವಂತಹ 90 ಡಿಗ್ರಿ ಕೋನವನ್ನು ಅಳೆಯಬೇಕು. ನಂತರ ಹಂತ 3ರಲ್ಲಿ ಉಳಿದ ಕೋನವನ್ನು ಅಳೆಯಿರಿ ಮತ್ತು ಅದಕ್ಕೆ ಮೊದಲಿನ 90 ಡಿಗ್ರಿ ಕೋನವನ್ನು ಕೂಡಿಸಿ. ಈಗ ನಾವು 3 ಹಂತಗಳನ್ನು ಬಳಸಿಕೊಂಡು ಕೊಟ್ಟಿರುವ ಕೋನದ ಅಳತೆಯನ್ನು ಕಂಡುಹಿಡಿಯೋಣ. ಈಗ ಮೊದಲನೇ ಹಂತದಿಂದ ನಾವು 90 ಡಿಗ್ರಿಯನ್ನು ತೆಗೆದುಕೊಂಡಿದ್ದೇವೆ. ಇಲ್ಲಿ 90 ಡಿಗ್ರಿ ಆಗುವಂತೆ ಪೆನ್ಸಿಲ್ಗೆ ಒಂದು ಗೆರೆಯನ್ನು ಎಳೆಯಲಾಗಿದೆ. ಆದ್ದರಿಂದ ಇಲ್ಲಿ ಕೊಟ್ಟಿರುವ ಕೋನದ ಅಳತೆಯಲ್ಲಿ ನಾವು ಮೊದಲನೆಯದಾಗಿ 90 ಡಿಗ್ರಿಯನ್ನು ತೆಗೆದುಕೊಳ್ಳಬೇಕು. ಹಂತ 2ರಲ್ಲಿ ನಾವು ಉಳಿದಂತಹ ಕೋನದ ಅಳತೆಯನ್ನು ಕಂಡುಹಿಡಿದಿದ್ದೇವೆ. ಅಂದರೆ 90 ಡಿಗ್ರಿ ಅಳತೆ ಮಾಡಿದ ನಂತರ ಉಳಿದಿರುವ ಕೋನದ ಅಳತೆ ಇಲ್ಲಿ 170 ಡಿಗ್ರಿ ಬಂದಿದೆ. ಆದ್ದರಿಂದ ಈಗ ನಾವು ಹಂತ 1 ಮತ್ತು ಹಂತ 2 ಸೇರಿಸಬೇಕು. ಮೊದಲನೆಯದಾಗಿ ಹಂತ 1ರಲ್ಲಿ 90 ಡಿಗ್ರಿ, ಹಂತ 2ರಲ್ಲಿ 120 ಡಿಗ್ರಿ ಎಂದು ತೆಗೆದುಕೊಂಡು ಈಗ ಈ ಎರಡೂ ಕೋನಗಳನ್ನು ಸೇರಿಸಿದಾಗ ನಾವು ಆ ಪೂರ್ಣ ಕೋನದ ಅಳತೆಯನ್ನು ಕಂಡುಹಿಡಿಯಬಹುದಾಗಿದೆ. ಆದ್ದರಿಂದ 90 ಡಿಗ್ರಿಗೆ 170 ಡಿಗ್ರಿಯನ್ನು ಸೇರಿಸಿ ಕೂಡಿಸಿದಾಗ 260 ಡಿಗ್ರಿ ಬಂದಿದೆ. ಇದು ಕೋನ ಮಾಪಕವನ್ನು ಬಳಸಿ ಮುಂದೆ ನೀಡಲಾದ ಕೋನದ ಅಳತೆಗಳನ್ನು ಡಿಗ್ರಿಗಳಲ್ಲಿ ನೀವು ಹೇಗೆ ಕಂಡುಹಿಡಿಯಬಹುದು ಎಂದು ಕೇಳಿದ್ದಾರೆ. ಈ ರೀತಿಯಾಗಿ ಹಂತ ಹಂತವಾಗಿ ವಿವರಿಸಿ ಕೊಟ್ಟಿರುವ ಕೋನದ ಅಳತೆಯನ್ನು ನಾವು ಬರೆದಿದ್ದೇವೆ 260 ಡಿಗ್ರಿ. ಪ್ರಶ್ನೆ ನಂಬರ್ 5, ಮುಂದಿನ ಪ್ರತಿ ಕೋನದ ಅಳತೆಗಳನ್ನು ಡಿಗ್ರಿಗಳಲ್ಲಿ ಅಳೆದು ಬರೆಯಿರಿ. ಇಲ್ಲಿ ಎ, ಬಿ, ಸಿ, ಡಿ, ಇ ಮತ್ತು ಎಫ್ ಎಂದು ಕೊಟ್ಟಿದ್ದಾರೆ. ಇಲ್ಲಿ ನಾವು ಚಿತ್ರದಲ್ಲಿ ಕೋನ ಮಾಪಕವನ್ನು ಇರಿಸಿ ತೋರಿಸಿದ್ದೇವೆ. ಅದೇ ರೀತಿಯಲ್ಲಿ ನೀವು ಪುಸ್ತಕದಲ್ಲಿ ಕೋನ ಮಾಪಕವನ್ನು ಇರಿಸಿ ಬಂದಿರುವಂತಹ ಕೋನದ ಅಳತೆಯನ್ನು ಅಳೆದು ಬರೆಯಬೇಕು. ಎ ಕೋನವು ಇಲ್ಲಿ ಒಂದು ಲಘು ಕೋನವಾಗಿದೆ. ಅಂದರೆ 90 ಡಿಗ್ರಿಗಿಂತ ಕಡಿಮೆ ಅಳತೆ ಹೊಂದಿದೆ. ಇದು ಲಘು ಕೋನ. ಅಳತೆಯನ್ನು ಬರೆಯಿರಿ. ಬಿ ಕೋನ ವಿಶಾಲ ಕೋನವಾಗಿದೆ. ಸಿ ಕೋನ ಲಘು ಕೋನ. ಡಿ ಕೋನವು ಕೂಡ ವಿಶಾಲ ಕೋನವಾಗಿದೆ. ಇ ಕೋನ ವಿಶಾಲ ಕೋನ ಮತ್ತು ಎಫ್ ಕೋನ ಲಘು ಕೋನವಾಗಿದೆ. ಈಗ ನೀವು ಕೊಟ್ಟಿರುವಂತಹ ಚಿತ್ರಗಳಿಗೆ ಕೋನ ಮಾಪಕವನ್ನು ತೆಗೆದುಕೊಂಡು ಕೊಟ್ಟಿರುವ ಅಳತೆಗಳನ್ನು ಅಳೆಯಿರಿ. ಪ್ರಶ್ನೆ ನಂಬರ್ 6, ಕೋನ BXE, ಕೋನ CXE, ಕೋನ AXB ಮತ್ತು ಕೋನ BXC ಅಳತೆಗಳನ್ನು ಡಿಗ್ರಿಗಳಲ್ಲಿ ಕಂಡುಹಿಡಿಯಿರಿ ಎಂದು ಕೊಟ್ಟಿದ್ದಾರೆ. ಇಲ್ಲಿ ನಾವು ಪ್ರತಿಯೊಂದು ಕೋನದ ಅಳತೆಗಳನ್ನು ಕಂಡುಹಿಡಿದಿದ್ದೇವೆ. ಮೊದಲನೆಯದಾಗಿ ಉತ್ತರದಲ್ಲಿ ಬರೆದುಕೊಳ್ಳಿ. ಕೋನ BXE ಕೋನ = 115 ಡಿಗ್ರಿ, ಕೋನ CXE = 85 ಡಿಗ್ರಿ, ಕೋನ AXB = 65 ಡಿಗ್ರಿ ಮತ್ತು ಕೋನ BXC = 30 ಡಿಗ್ರಿ ಬಂದಿದೆ. ಪ್ರಶ್ನೆ ನಂಬರ್ 7, ಕೋನ PQR, ಕೋನ PQS ಮತ್ತು ಕೋನ PQT ಅಳತೆಗಳನ್ನು ಡಿಗ್ರಿಗಳಲ್ಲಿ ಕಂಡುಹಿಡಿಯಿರಿ. ಇಲ್ಲಿ ನೀವು ಪುಸ್ತಕದಲ್ಲಿ ಕೊಟ್ಟಿರುವಂತಹ ಚಿತ್ರವನ್ನು ಕೋನ ಮಾಪಕವನ್ನು ಹಿಡಿದು ಅಳೆದು ಬಂದಿರುವಂತಹ ಉತ್ತರವನ್ನು ಡಿಗ್ರಿಗಳಲ್ಲಿ ಬರೆಯಿರಿ. ಇಲ್ಲಿ ಕೋನ PQR, PQS ಮತ್ತು PQT ಈ 3 ಕೋನಗಳ ಅಳತೆಗಳನ್ನು ನೀವು ಕೋನ ಮಾಪಕದಿಂದ ಅಳೆದು ಬರೆಯಬೇಕಾಗಿದೆ. ಪ್ರಶ್ನೆ ನಂಬರ್ 8, ನೀಡಿರುವ ಸೂಚನೆಗಳ ಪ್ರಕಾರ ಪೇಪರ್ ಕ್ರಾಫ್ಟ್ ಅನ್ನು ಮಾಡಿ ನಂತರ ಮಡಿಚಿರುವುದನ್ನು ತೆಗೆದು ಕಾಗದವನ್ನು ಸಂಪೂರ್ಣವಾಗಿ ತೆರೆಯಿರಿ. ಮಡಚಿದ ಗುರುತುಗಳ ಮೇಲೆ ರೇಖೆಗಳನ್ನು ಎಳೆಯಿರಿ ಮತ್ತು ಉಂಟಾದ ಕೋನಗಳನ್ನು ಅಳೆಯಿರಿ. ಈಗ ನೀವು ಮೊದಲನೆಯದಾಗಿ ಒಂದು ಚೌಕಾಕಾರದ ಪೇಪರ್ ಹಾಳೆಯನ್ನು ತೆಗೆದುಕೊಳ್ಳಬೇಕಾಗಿದೆ. ನಂತರದಲ್ಲಿ ಅದನ್ನು ಅರ್ಧಕ್ಕೆ ಮಡಚಿ ತ್ರಿಕೋನಾಕಾರಕ್ಕೆ ತೆಗೆದುಕೊಳ್ಳಿ. 3ನೇ ಹಂತದಲ್ಲಿ ನೀವು ಚಿತ್ರದಲ್ಲಿ ತೋರಿಸಿರುವಂತೆ ಈ
ಹಾಳೆಯ ಕೊನೆಯ ಭಾಗವನ್ನು ಮೇಲ್ಭಾಗಕ್ಕೆ ಮಡಿಚಬೇಕು. ನಂತರ 4ನೇ ಚಿತ್ರದಲ್ಲಿ ತೋರಿಸಿರುವಂತೆ ಆ ಹಾಳೆಯನ್ನು ಮಡಚಿರಿ. 5, 6, 7 ಈ ರೀತಿಯಾಗಿ ಮಡಚಿದ ನಂತರ ನೀವು 8ನೇ ಚಿತ್ರವನ್ನು ಪಡೆಯಬಹುದು. ಈಗ ನಾವು ಈ ಚಿತ್ರವನ್ನು ಸಂಪೂರ್ಣವಾಗಿ ಪೇಪರ್ನಿಂದ ಬಿಡಿಸಿ ಇಲ್ಲಿ ಉಂಟಾಗಿರುವಂತಹ ರೇಖೆಗಳನ್ನು ಮತ್ತು ಅದರಿಂದ ಉಂಟಾದಂತಹ ಕೋನಗಳನ್ನು ಅಳೆಯಬೇಕಾಗಿದೆ. ಇಲ್ಲಿ ನೀವು ಉತ್ತರದಲ್ಲಿ ನೋಡಬಹುದು. ಚಿತ್ರದಲ್ಲಿ ನಾವು ಕೋನವನ್ನು ತೋರಿಸಿದ್ದೇವೆ. ಕೋನ 1, ಕೋನ 2, ಕೋನ 3, ಕೋನ 4, ಕೋನ 5 ಮತ್ತು ಕೋನ 6 ಈ ಚಿತ್ರದಲ್ಲಿ 6 ಕೋನಗಳನ್ನು ಗುರುತಿಸಬಹುದಾಗಿದೆ. ಪ್ರಶ್ನೆ ನಂಬರ್ 9. ಚಿತ್ರ 2.21 ಎ ನಲ್ಲಿ ತೋರಿಸಿರುವ ತ್ರಿಭುಜದ ಎಲ್ಲ 3 ಕೋನಗಳನ್ನು ಅಳೆದು ಆಯಾ ಕೋನಗಳ ಕೆಳಗೆ ಅಳತೆಗಳನ್ನು ಬರೆಯಿರಿ. ಈಗ 3 ಅಳತೆಗಳನ್ನು ಕೂಡಿ ನಿಮ್ಮ ಉತ್ತರವೇನು? ಚಿತ್ರ 2.21 ಬಿ ಮತ್ತು ಸಿ ನಲ್ಲಿರುವ ತ್ರಿಭುಜಗಳಿಗೆ ಅದೇ ರೀತಿ ಮಾಡಿ. ಇತರೆ ತ್ರಿಭುಜಗಳಿಗೂ ಇದನ್ನು ಪ್ರಯತ್ನಿಸಿ. ನಂತರ ಸಾಮಾನ್ಯವಾಗಿ ಏನಾಗುತ್ತದೆ ಎಂದು ಊಹೆ ಮಾಡಿ. ಇದು ಏಕೆ ಹೀಗೆ ಆಗುತ್ತದೆ ಎಂಬುದನ್ನು ನಾವು ಮುಂದಿನ ವರ್ಷದಲ್ಲಿ ತಿಳಿಯೋಣ ಎಂದು ಕೊಟ್ಟಿದ್ದಾರೆ. ಈಗ ನೀವು ತ್ರಿಭುಜ ABC ಅನ್ನು ಗಮನಿಸಿ. ಇಲ್ಲಿ ಎಲ್ಲ 3 ಕೋನಗಳನ್ನು ಅಳೆಯಲು ಹೇಳಿದ್ದಾರೆ. ನೀವು ಕೋನಮಾಪಕವನ್ನು ತೆಗೆದುಕೊಂಡು ನಿಮ್ಮ ಪುಸ್ತಕದಲ್ಲಿ ಇರುವಂತಹ ಚಿತ್ರದ ಕೋನಗಳನ್ನು ಅಳೆಯಬೇಕು. ಇಲ್ಲಿ ಮೊದಲನೆಯದಾಗಿ ಎ ಚಿತ್ರದ 3 ಕೋನಗಳನ್ನು ಅಳೆದಾಗ ನೀವು ಎಲ್ಲ ಕೋನಗಳ ಮೊತ್ತವಾಗಿ 180 ಡಿಗ್ರಿಯನ್ನು ಪಡೆಯುತ್ತೀರಿ. ಬಿ ಕೋನದಲ್ಲಿ 3 ಕೋನಗಳನ್ನು ಅಳೆದಾಗಲೂ ಕೂಡ ಆ ಎಲ್ಲ ಕೋನಗಳನ್ನು ಕೂಡಿಸಿದಾಗ 180 ಡಿಗ್ರಿ ಬರುತ್ತದೆ. ಮತ್ತು ಸಿ ಕೋನದಲ್ಲೂ ಕೂಡ ಎಲ್ಲ 3 ಕೋನಗಳನ್ನು ಅಳೆದು ಕೂಡಿಸಿದಾಗ ಆ 3 ಕೋನಗಳು ಕೂಡ 180 ಡಿಗ್ರಿಗೆ ಸಮನಾಗಿರುತ್ತದೆ. ಏಕೆಂದರೆ ಇಲ್ಲಿ ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಎಂದು ನೀವು ಕಂಡುಹಿಡಿದಂತಾಗಿದೆ. ಇದನ್ನು ನೀವು ಮುಂದಿನ ವರ್ಷದಲ್ಲಿ ಕಲಿಯುತ್ತೀರಿ. ಇಲ್ಲಿ ನೀವು ಕೋನಮಾಪಕವನ್ನು ತೆಗೆದುಕೊಂಡು ಕೊಟ್ಟಿರುವಂತಹ ಎಲ್ಲ ಕೋನಗಳನ್ನು ಅಳೆಯಬೇಕಾಗಿದೆ. ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 30ರಿಂದ ಪೇಜ್ ನಂಬರ್ 41ರವರೆಗಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಪೇಜ್ ನಂಬರ್ 42ರಿಂದ ಇನ್ನುಳಿದಂತಹ ಪೇಜ್ಗಳಲ್ಲಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 6ನೇ ತರಗತಿ ಗಣಿತ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನಲ್ನ ಪ್ಲೇಲಿಸ್ಟ್ 6ನೇ ತರಗತಿ ಗಣಿತ ಭಾಗ 1 ಪ್ರಶ್ನೆ ಉತ್ತರಗಳು ಇದನ್ನು ಗಮನಿಸಬಹುದಾಗಿದೆ.